ಹಾಯ್ ಎವ್ರಿವನ್ 2,500 ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿ, ಐಟಿ ಶಿಕ್ಷಕರ ನೇಮಕಾತಿ, ಹೊಸ ಬದಲಾವಣೆ, ಕ್ವಾಲಿಫಿಕೇಶನ್ ಏನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಕರಡು ಅಧಿಸೂಚನೆಗಳು ಹೊರಡಿಸಿದ್ದಾರೆ 2,500 ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರಿಗೆ. ಇಲ್ಲಿ ಬಂದ್ಬಿಟ್ಟು ಆಲ್ರೆಡಿ ಮುಂಚೆನೆ ಅನೌನ್ಸ್ಮೆಂಟ್ ಮಾಡಿದ್ರು, ಪ್ರತ್ಯೇಕ ಶಿಕ್ಷಕ ವೃಂದವನ್ನು ಘೋಷಣೆ ಮಾಡ್ತೀವಿ ಅಂತ. ಇದರ ಅನುಸಯ ಕರಡು ಅಧಿಸೂಚನೆಗಳು ಹೊರಡಿಸಿದ್ದಾರೆ. ಬರೋಬ್ಬರಿ 2,500 ಹುದ್ದೆಗಳು ಕಂಪ್ಯೂಟರ್ ಸೈನ್ಸ್ ಟೀಚರ್ ವೃಂದಗಳಿಗೆ ರೂಪಿಸಿದ್ದಾರೆ. ಇದಕ್ಕೆ ಮೇನ್ ಥಿಂಗ್ ಅರ್ಹತೆ ಬಗ್ಗೆ ಗೊಂದಲ ಕೂಡ ಇತ್ತು. ಇಲ್ಲಿ ಹೊಸ ನಿಯಮ ಕೂಡ ತಿದ್ದುಪಡಿ ಮಾಡಿ ಪದವೀಧರ ಪ್ರಾಥಮಿಕ ಶಿಕ್ಷಕರು ಅಂದ್ರೆ 6ರಿಂದ 8ನೇ ತರಗತಿ ತಿದ್ದುಪಡಿಯಾಗಿ ಈಗ ಹೊಸ ವೃಂದದ ಶಿಕ್ಷಕರಾಗಿ ಸೇರ್ಪಡೆ ಮಾಡಿದ್ದಾರೆ. ಇದು ಏನಂದ್ರೆ ಇಂಜಿನಿಯರಿಂಗ್ ಬಿಟೆಕ್ ಹಂತದಲ್ಲಿ ಕಂಪ್ಯೂಟರ್ ಸೈನ್ಸ್ ಅಧ್ಯಯನ ಮಾಡಿರೋರು ಅರ್ಹರಾಗಿರ್ತಾರೆ. ಜೊತೆಗೆ ಪ್ರೌಢ ಮತ್ತು PU ಕಾಲೇಜಿನಲ್ಲಿ ಪ್ರೌಢ ಲೈಕ್ ನೀವು SLC ಅಥವಾ PUC ಅಲ್ಲಿ ಕನ್ನಡ ಭಾಷೆ ಸ್ಟಡಿ ಮಾಡಿರ್ಬೇಕಾಗುತ್ತೆ. ಪ್ಲಸ್ BS ಇನ್ ಕಂಪ್ಯೂಟರ್ ಸೈನ್ಸ್, BCA, BET, BCS, BTech CS ಪದವಿ ಹೊಂದಿದ್ರೆ ಎಲಿಜಿಬಲ್ ಕೂಡ ಆಗ್ತೀರಾ. SLC PUC ಅಲ್ಲಿ ಕೂಡ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯಾಗಿ ಕನ್ನಡ ಕೂಡ ಓದಿರ್ಬೇಕಾಗುತ್ತೆ. ಪ್ಲಸ್ ಮೊದಲ ಬಾರಿಗೆ ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಹೀಗಾಗಿ ಹಲವು ವಿನಾಯಿತಿ ಕೊಟ್ಟಿದ್ದಾರೆ. BEd ಮತ್ತೆ TET ಇಲ್ಲದೆ ಇದ್ರೂ ಕೂಡ ನಿಮ್ಮನ್ನ ಎಲಿಜಿಬಲ್ ಮಾಡ್ತಾರೆ. ಬಟ್ ನೀವು ಶಿಕ್ಷಕರಾಗಿ ನೇಮಕಗೊಂಡ್ರೆ 5 ವರ್ಷದೊಳಗಡೆ ನೀವು ಲೈಕ್ ನೀವು TET ಮತ್ತೆ BEd ಅನ್ನು ಕೂಡ ಲೈಕ್ ನೀವು ಮುಗಿಸ್ಬೇಕಾಗುತ್ತೆ. ಲೈಕ್ ಇನ್ನೊಂದು ಗೊಂದಲ ಏನಂದ್ರೆ ಎಲ್ಲಾ ಬ್ರಾಂಚಸ್ನ ಕೊಡಿ ಇಂಜಿನಿಯರಿಂಗ್ ಅಂತ ಹೇಳಿ ಮನವಿ ಕೂಡ ಹೋಗ್ತಿದಾರಂತೆ. ಬಿಕಾಸ್ ಯಾಕಂದ್ರೆ ಅವರು ಕೂಡ ಕಂಪ್ಯೂಟರ್ ಶಿಕ್ಷಣ ಓದಿರ್ತಾರೆ ಅಂತ ಹೇಳಿ ಹೇಳ್ಬೋದು. ಇನ್ನ ಕೆಲವೊಂದು ಬೇರೆ ಬೇರೆ ಡಿಗ್ರಿಗಳು ಕೂಡ ಇರ್ತವೆ. ಅದರಲ್ಲೂ ಕೂಡ ಲೈಕ್ 1 ಸೆಮ್ ಅಥವಾ 2 ಸೆಮ್ ಅಥವಾ 1 ಇಯರ್ ಆದ್ರೂ ಕಂಪ್ಯೂಟರ್ ಲೈಕ್ ಅಡಿಷನಲ್ ಆಗಿ ತೆಗೆದುಕೊಂಡಿರ್ತಾರೆ. ಇದನ್ನ ಹೇಗೆ ತೆಗೆದುಕೊಳ್ತಾರೆ ಗೊತ್ತಿಲ್ಲ, ಬಟ್ ಅದು ಕೂಡ ಮನವಿ ಕೊಟ್ಟಿದ್ದಾರೆ. ಪ್ಲಸ್ ಇಲ್ಲಿ ಕಂಪ್ಯೂಟರ್ ಕೋರ್ಸ್ ಮಾಡಿರೋರನ್ನ ಎಲಿಜಿಬಲ್ ಆಗ್ತಾರ ಅಂತ ಇದ್ರು, ಅದಕ್ಕೆ ಯಾವುದೇ ರೀತಿ ಮನ್ನಣೆ ಕೂಡ ಇಲ್ಲ. ಲೈಕ್ ಇದು ಇವತ್ತಿನ ಸುದ್ದಿ ಆಗಿರುತ್ತೆ. ಲೈಕ್ ಇನ್ನೇನು ನಿಮಗೆ ಶೀಘ್ರದಲ್ಲೇ ನೋಟಿಫಿಕೇಶನ್ ಲೈಕ್ ಆಗಿ ನೇಮಕಾತಿಗೆ ಕಾಲ್ ಮಾಡ್ಬೋದು. ಆಲ್ ದ ಬೆಸ್ಟ್. ನಿಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಎಲ್ಲ ಬ್ರಾಂಚಸ್ನ ಕೊಡಬೇಕಾ ಇಲ್ವಾ ಅಂತ. ಥ್ಯಾಂಕ್ ಯು.